ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನಿಮ್ಮ ಮುಂದೆ ಹೊಸ ಕಥೆಯ ಜೊತೆಗೆ ಬಂದಿದ್ದೇನೆ. ಈ ಕಥೆಯನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಹೊಸದಾಗಿ ಯಾರು ನಮ್ಮ ಚಾನೆಲನ್ನು ನೋಡ್ತಾ ಇದ್ದಾರೋ ಅಥವಾ ಇನ್ನೂ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬೇ ಮಾಡಿಲ್ವೋ ಅಂಥವರು ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟ್. ಕೊಲೆಗಾರ ಅಧ್ಯಾಯ 1. ಮನೆಗೆ ಹಾಲು ಹಾಕಲು ಬಂದ ರಂಗಣ್ಣ ಕಿಟಾರನ ಕಿರುಚಿಕೊಂಡು ಹೊರಗಡೆ ಓಡಿ ಬಂದಿದ್ದನು. ಅವನ ಧ್ವನಿಗೆ ಅಕ್ಕಪಕ್ಕ ವಾಸವಿದ್ದ ಮನೆಯವರೆಲ್ಲ ಗಾಬರಿಯಿಂದ ಅವನತ್ತ ಧಾವಿಸಿ ಬಂದಿದ್ದರು. ಅವನ ಮೈ ತರತರ ನಡುಗುತ್ತಿದೆ. ಮೈ ಪೂರ್ತಿ ಬೆವರಿ ತೊಪ್ಪೆಯಾಗಿ ಹೋಗಿದೆ. ಏನೋ ಮಾತನಾಡಲು ಪ್ರಯತ್ನ ಪಡುತ್ತಿದ್ದಾನೆ. ಆದರೆ ಗಂಟಲು ಒಣಗಿ ಅವನಿಗೆ ಧ್ವನಿಯೇ ಹೊರಡುತ್ತಿಲ್ಲ. ಏನಾಯ್ತು ರಂಗಣ್ಣ? ಯಾಕೆ ಹೇಗೆ ಕಿರುಚಿಕೊಂಡೆ? ಯಾಕೆ ನಡುತ್ತಿದ್ದೀಯಾ? ಬೆಳಿಗ್ಗೆ ಬೆಳಿಗ್ಗೆನೆ ಏನಾಯ್ತು ನಿಂಗೆ ಎಂದು ಒಬ್ಬ ಕೇಳಿದಾಗ ಉಳಿದವರೆಲ್ಲರ ಅವರೊಡನೆ ತಮ್ಮ ಧ್ವನಿಯನ್ನು ಸೇರಿಸಿದ್ದರು. ಅದು ಅಲ್ಲಿ ಕೊಲೆ ಎಂದು ತೊದಲುತ್ತಾ ಕೊನೆಗೂ ಉಸಿರಿ ಬಿಟ್ಟಿದ್ದನು ರಂಗಣ್ಣ. ಅವನ ಮಾತು ಕೇಳಿ ಎಲ್ಲರೂ ಗಾಬರಿಯಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಬಿಟ್ಟಿದ್ದರು. ಏನು? ಕೊಲೆನಾ? ಎಲ್ಲಿ? ಯಾವಾಗ? ಯಾರ ಕೊಲೆ? ಏನಾಯ್ತು? ಸ್ವಲ್ಪ ಬಿಡಿಸಿ ಹೇಳು ರಂಗಣ್ಣ, ನಮಗೆ ತುಂಬಾ ಗಾಬರಿ ಆಗ್ತಿದೆ ಎಂದಿದ್ದರು ಅಲ್ಲಿದ್ದ ಒಬ್ಬ ಮಹಿಳೆ. ಅಯ್ಯೋ ಅಮ್ಮವ್ರೆ, ನಾನು ನಿಮಗೆ ಹೇಗೆ ಹೇಳಿ, ಏನಂತ ಹೇಳಿ? ನನ್ನ ನಾಲಿಗೆನೇ ಇಲ್ಲಿ ಬಿದ್ದೋಗಿದೆ, ಕೈ ಕಾಲೇ ಆಡ್ತಾ ಇಲ್ಲ. ಅಲ್ಲಿ ಒಳಗಡೆ ಸ್ಟೀವನ್ ಸಾಹೇಬ್ರ ಕೊಲೆ ಆಗಿದೆ. ಅವ್ರ ಹೆಣ ಅಲ್ಲಿದೆ, ರಕ್ತದ ಹೊಳೆನೇ ಹರಿದಿದೆ ಎಂದು ಉಗುಳು ನುಂಗುತ್ತಲೇ ಹೇಳಿದನು ರಂಗಣ್ಣ. ಅವನ ಮಾತು ಕೇಳಿ ಅಲ್ಲಿದ್ದ ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ಹೆಸರಾಂತ ಉದ್ಯಮಿ ಸ್ಟೀವನ್ ಫ್ರಾನ್ಸಿಸ್, ಕೋಟ್ಯಾಧೀಶ, ವಯಸ್ಸು 55ರಿಂದ 60ರ ಆಸುಪಾಸು. ಆದರೂ ಅವನನ್ನು ನೋಡಿದರೆ ಯಾರೂ ಅವನನ್ನ ವಯಸ್ಸಾದ ಮುದುಕ ಅನ್ನಲು ಸಾಧ್ಯವಿಲ್ಲ. ಟ್ರಿಮ್ ಮಾಡಿದ ಗಡ್ಡ, ಜಿಮ್ನಲ್ಲಿ ಪಳಗಿಸಿದ ದೇಹ, ಸುಂದರವಾದ ಗಟ್ಟಿಮುಟ್ಟಾದ ಮೈಕಟ್ಟು, ಬಣ್ಣ ಹಚ್ಚಿ ಬೆಳ್ಳಗೆ ಮಾಡಿದ್ದ ಕೂದಲು, ಮುಖದಲ್ಲಿ ತೇಜಸ್ಸು, ಇದೆಲ್ಲದರಿಂದಲೂ ಅವನು ನೋಡಲು ಚಿರಯುವಕನಂತೆ ಕಾಣುತ್ತಿದ್ದನು. ಆದರೆ ಮುಖದಲ್ಲಿ ಕಳೆಗಟ್ಟಿದ್ದ ಸುಕ್ಕು ಅವನನ್ನ ವಯಸ್ಸಾದಂತೆಯೇ ಗೋಚರಿಸುತ್ತಿತ್ತು. ಯಾರ ಜೊತೆಯೂ ಜಾಸ್ತಿಯಾಗಿ ಬೆರೆಯುವವನಲ್ಲ. ಮೇಲಾಗಿ ಅವನಿಗೆ ಹೆಂಡತಿ, ಮಕ್ಕಳು, ತಂದೆ ತಾಯಿ ಯಾರೂ ಇಲ್ಲ. ಅಷ್ಟು ದೊಡ್ಡ ಅರಮನೆಯಂತಹ ಬಂಗಲೆಗೆ ಇವನೊಬ್ಬನೇ ಸಾಮ್ರಾಟ. ಬೇಕಾದಷ್ಟು ಆಸ್ತಿ, ಅಂತಸ್ತು, ಸಂಪತ್ತು ಮಾಡಿದ ಮೇಲೆ ಒತ್ತಡದ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿ ಆರಾಮವಾಗಿ ಇದ್ದವನು. ಆದರೆ ಅವನ ಹೆಸರಿನಲ್ಲಿ ಪ್ರಾರಂಭವಾಗಿದ್ದ 4-6 ಕಂಪನಿಗಳು, ಫ್ಯಾಕ್ಟರಿಗಳು ಎಲ್ಲವೂ ಈಗಲೂ ಇದೆ. ಆದರೆ ಅದೆಲ್ಲದರ ಜವಾಬ್ದಾರಿಯನ್ನ ಅವನ ಪಿಎ ಆಗಿದ್ದ ಪೀಟರ್ಗೆ ವಹಿಸಿದ್ದನು. ವ್ಯವಹಾರದ ವಿಷಯದಲ್ಲಿ ಸ್ಟೀವನ್ನ ನಂಬಿಕೆ ಗಳಿಸಿದವರ ಸಾಲಿನವ ಪೀಟರ್. ಆದರೆ ಅಂತಹ ಧೀಮಂತ ವ್ಯಕ್ತಿ, ಕೋಟ್ಯಾಧೀಶ, ಇವತ್ತು ಈ ತರಹ ಬರ್ಬರವಾಗಿ ಹತ್ಯೆ ಆಗಿದ್ದಾನೆಂದರೆ ಅಲ್ಲಿ ಸೇರಿದ ಎಲ್ಲರಿಗೂ ಪರಮಾಶ್ಚರ್ಯ. ವಿಷಯ ತಿಳಿಯುತ್ತಿದ್ದ ಹಾಗೆ ಆರಕ್ಷಕ ಠಾಣೆಯವರು ಅಲ್ಲಿಗೆ ಧಾವಿಸಿ ಬಂದಿದ್ದರು. ಪೊಲೀಸ್ನವರ ಆಗಮನ ಆಗುತ್ತಿದ್ದ ಹಾಗೆ ಅಲ್ಲಿ ಸೇರಿದ್ದ ಎಲ್ಲ ಜನರು ಅವರಿಗೆ ಜಾಗ ಕೊಟ್ಟು ದೂರ ಸರಿದು ನಿಂತಿದ್ದರು. ಅಷ್ಟು ದೊಡ್ಡ ಬಂಗಲೆಯ ಮುಂದೆ ಕಿಕ್ಕಿರಿದು ಜನರು ಬಂದು ಸೇರಿದ್ದಾರೆ. ಎಲ್ಲರೂ ಗುಸುಗುಸು ಪಿಸುಪಿಸು ಮಾತಾಡುತ್ತಿದ್ದಾರೆ. ಕೊಲೆ ಹೇಗೆ ಆಗಿರಬಹುದು, ಹೀಗೆ ಆಗಿರಬಹುದು ಎಂದು ತಮ್ಮ ತಮ್ಮಲ್ಲೇ ತನಿಖೆ ಆರಂಭಿಸಿ ಬಿಟ್ಟಿದ್ದರು. ಕ್ಷಣ ಮಾತ್ರದಲ್ಲಿ ಆ ಗದ್ದಲ ತುಂಬಿದ್ದ ಸ್ಥಳ ಮೌನವಾಗಿ ಬಿಟ್ಟಿತ್ತು. ಈಗ ಅಲ್ಲಿ ಶಬ್ದ ಹೋಗಿ ಎಲ್ಲೆಡೆಯೂ ನಿಶ್ಶಬ್ದ ಆವರಿಸಿತ್ತು. ಕೆಲ ಹೊತ್ತಿನ ಹಿಂದಷ್ಟೇ ಶಬ್ದ ತಾಂಡವ ಮಾಡುತ್ತಿತ್ತು. ಆದರೆ ಈಗ ಮೌನ, ನೀರವ ಮೌನ. ಇಷ್ಟೊಕ್ಕಲ್ಲೂ ಮೌನ ಆವರಿಸಲು ಕಾರಣ ಆದರೂ ಏನು? ಕಾರಣ ಇದೆ. ಇನ್ಸ್ಪೆಕ್ಟರ್ ವಿಕ್ರಮ್. ಪೊಲೀಸ್ ಇಲಾಖೆಯಲ್ಲಿ ಅವರ ಸಾಧನೆ ಅವಿಸ್ಮರಣೀಯ. ಅವರ ಹೆಸರು ಹೇಳಿದರೆ ಎಂತಹ ಕ್ರಿಮಿನಲ್ಗಳಾದರೂ ಸರಿಯೇ ತರತರ ನಡುಗಿಬಿಡುತ್ತಾರೆ. ತುಂಬು ಗಾಂಭೀರ್ಯದ ವ್ಯಕ್ತಿತ್ವ. ಎಂತಹ ತಲೆ ಕೆಳಗಾಗುವ ಕೇಸ್ಗಳೇ ಆಗಿದ್ದರೂ ಸರಿಯೇ ಕ್ಷಣ ಮಾತ್ರದಲ್ಲಿ ಅದರ ಜಾಡು ಕಂಡು ಹಿಡಿದು ಬಿಡುತ್ತಿದ್ದ ಚತುರ. ಅವರ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ಗಿರುವ ಮತ್ತೊಂದು ಹೆಸರೇ ಚಾಣಾಕ್ಷ ವಿಕ್ರಮ್. ಜಾಗ ಬಿಡಿ, ಇನ್ಸ್ಪೆಕ್ಟರ್ ವಿಕ್ರಮ್ ಸರ್ ಬರ್ತಾ ಇದ್ದಾರೆ, ಎಲ್ರೂ ಬದಿಗೆ ಸರ್ಕೊಳ್ಳಿ ಎಂದು ಹೇಳಿ ಆ ಕಾನ್ಸ್ಟೇಬಲ್ಗಳು ಅಲ್ಲಿದ್ದ ಜನರನ್ನು ಬದಿಗೆ ಸರಿಸಿಬಿಟ್ಟಿದ್ದರು. ಮನೆ ಬಾಗಿಲಿಗೆ ಬಂದು ಗಾಂಭೀರ್ಯದಿಂದ ನಿಂತು ಬಿಟ್ಟಿದ್ದನು ಇನ್ಸ್ಪೆಕ್ಟರ್ ವಿಕ್ರಮ್. ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳಿ ಸೆಲ್ಯೂಟ್ ಹೊಡೆದು ಅವರ ಮುಂದೆ ಆ ಇಬ್ಬರು ಕಾನ್ಸ್ಟೇಬಲ್ಗಳು ನಿಂತಿದ್ದರು.
ಅವರ ಕಡೆಗೊಮ್ಮೆ ನೋಡಿದ ವಿಕ್ರಮ್ ಕೊಲೆ ಆಗಿದ್ದ ಸ್ಟೀವನ್ ಫ್ರಾನ್ಸಿಸ್ ಅವರ ದೇಹವನ್ನೊಮ್ಮೆ ಸರಿಯಾಗಿ ಗಮನಿಸಿ ನೋಡಿದ್ದನು. ನಂತರ ತನ್ನ ತಲೆಯಲ್ಲಿದ್ದ ಕ್ಯಾಪ್ ತೆಗೆದು ಕೈಯಲ್ಲಿ ಹಿಡಿದುಕೊಂಡವನು ಈ ಕೊಲೆಯಾಗಿ ಸುಮಾರು ಎಷ್ಟು ಗಂಟೆ ಆಯಿತು ಎಂದಲ್ಲಿ ಸೇರಿದ್ದ ಜನರ ಗುಂಪಿನ ಬಳಿ ಪ್ರಶ್ನೆ ಮಾಡಿದ್ದನು. ಆದರೆ ಅವರೆಲ್ಲರ ಉತ್ತರ ಗೊತ್ತಿಲ್ಲ ಎಂಬುದಾಗಿತ್ತು. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಕಡೆ ತಿರುಗಿದವ, ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸೋದಕ್ಕೆ ಕಳಿಸಿ, ಹಾಗೆ ಈ ಬಂಗಲಿಗೆ ಬೀಗ ಹಾಕಿಬಿಡಿ, ಮತ್ತೆ ಡೆಡ್ ಬಾಡಿ ಸುತ್ತ ಮಾರ್ಕ್ ಮಾಡಿಬಿಡಿ ಎಂದ ವಿಕ್ರಮ್. ಕೊಲೆ ತುಂಬ ಕ್ರೂಷಿಯಲ್ ಆಗಿ ನಡೆದಿದೆ. ಈ ಡೆಡ್ ಬಾಡಿನ ನೋಡ್ತಾ ಇದ್ರೆ ಕೊಲೆ ಆಗಿ 8 ಗಂಟೆ ಕಳೆದಿದೆ ಅಂತ ಅನ್ನಿಸ್ತಿದೆ. ಅಂದ್ರೆ ಮಧ್ಯರಾತ್ರಿಲಿ ಕೊಲೆ ನಡೆದಿದೆ ಎಂದು ಅದರತ್ತ ನೋಡಿ ನುಡಿದವನು ಅಲ್ಲಿಂದ ಹೊರಬಂದು ಬಿಟ್ಟಿದ್ದನು. ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟವನು ತಕ್ಷಣ ಹಿಂದೆ ಬಂದು ತನ್ನ ಕ್ಯಾಪ್ನ ಮತ್ತೆ ತಲೆಗೆ ಹಾಕಿಕೊಂಡವನು ಆ ಜನರ ಗುಂಪತ್ತ ತಿರುಗಿ, ಇಲ್ಲಿ ನಡೆದಿರೋ ಕೊಲೆನ, ಡೆಡ್ ಬಾಡಿನ ಮೊದಲು ನೋಡ್ದವ್ರು ಯಾರು ಎಂದು ಕೇಳಿದ್ದನು. ಆಗ ತಕ್ಷಣ ಆ ಗುಂಪಿನಲ್ಲಿ ಹೆಗಲ ಮೇಲೆ ಒಂದು ಟವಲ್ ಹಾಕಿಕೊಂಡು ಬನಿಯನ್ನಲ್ಲಿ ನಿಂತಿದ್ದ ರಂಗಣ್ಣ ಇನ್ಸ್ಪೆಕ್ಟರ್ ವಿಕ್ರಮ್ ರವರ ಮುಂದೆ ಬಂದು ಕೈ ಕಟ್ಟಿ, ನಾನೇ ಸಾಹೇಬ್ರೆ, ಆ ಹೆಣನ ಮೊದಲು ನೋಡ್ದವನು ಎಂದಿದ್ದನು. ಅವನನ್ನೊಮ್ಮೆ ಅಡಿಯಿಂದ ಮುಡಿಯ ತನಕ ನೋಡಿದ ವಿಕ್ರಮ್, ನೀನು ಎಂದು ತನ್ನ ಮಾತು ಪೂರ್ತಿಗೊಳಿಸುವ ಮುನ್ನವೇ, ನಾನು ರಂಗಣ್ಣ ಅಂತ ಸಾಹೇಬ್ರೆ, ದಿನ ಈ ಕಡೆಗೆ ಹಾಲು ಹಾಕೋಕೆ ಬರ್ತೀನಿ, ಹಾಲು ಹಾಕೋನ್ ನಾನು ಎಂದಿದ್ದನು. ಓಕೆ, ಆಲ್ ರೈಟ್ ಎಂದ ವಿಕ್ರಮ್. ಕೊಲೆ ನಡೆದಿರೋದ್ರಿಂದ ವಿಚಾರಣೆಗೆ ಕೆಲವೊಮ್ಮೆ ನಿಮ್ಮನ್ನು ಸ್ಟೇಷನ್ಗೆ ಬರೋಕೆ ಹೇಳ್ತೀವಿ, ಆಗ ನೀನು ಬರ್ಬೇಕಾಗುತ್ತೆ ಎಂದು ಹೇಳಿ ಅಲ್ಲಿಂದ ಜೀಪ್ ಹತ್ತಿ ಹೊರಟು ಹೋಗಿದ್ದನು. ಈಗ ಎಲ್ಲರ ಕಣ್ಣುಗಳು ಕೂಡ ಜೀಪ್ ಹೋದ ಕಡೆಯೇ. ಇದೀಗ ಬಂದ ಸುದ್ದಿ, ಖ್ಯಾತ ಉದ್ಯಮಿಯಾಗಿ ಸಾಕಷ್ಟು ಹೆಸರು ಗಳಿಸಿ ಉದ್ಯಮದಲ್ಲಿ ನಂಬರ್ 1 ಆಗಿದ್ದ ಸ್ಟೀವನ್ ಫ್ರಾನ್ಸಿಸ್ ಇವರ ಕೊಲೆ ನಡೆದಿದ್ದು, ಶವವನ್ನು ಮರಣೋತ್ತರ ಪರೀಕ್ಷೆ ಮಾಡಿಸಲು ಸಂಶೋಧನೆ ಇಲಾಖೆಗೆ ಕಳಿಸಲಾಗಿದೆ. ಸ್ಟೀವನ್ ಫ್ರಾನ್ಸಿಸ್ ರವರ ಕೊಲೆಯ ಹಿಂದೆ ಯಾರ ಕೈವಾಡ ಇದೆ ಎಂಬುದರ ಕುರಿತು ಸದ್ಯಕ್ಕೆ ಇನ್ನೂ ಮಾಹಿತಿ ಲಭಿಸಿಲ್ಲ. ಕೊಲೆ ಬಹಳ ಬರ್ಬರವಾಗಿ ಅವರ ಮನೆಯಲ್ಲೇ ನಡೆದಿದ್ದು, ಆರಕ್ಷಕ ಇಲಾಖೆಯ ಚಾಣಾಕ್ಷ ಎಂದೇ ಹೆಸರು ಪಡೆದ ಇನ್ಸ್ಪೆಕ್ಟರ್ ವಿಕ್ರಮ್ ರವರು ಕೊಲೆ ನಡೆದ ಸ್ಟೀವನ್ ಫ್ರಾನ್ಸಿಸ್ ರವರ ಮನೆಗೆ ಭೇಟಿ ನೀಡಿದ್ದಾರೆ. ಈ ಕೊಲೆಯನ್ನು ಮಾಡಿದ ಆರೋಪಿಗಳಿಗಾಗಿ ತೀವ್ರ ಸಂಶೋಧನೆ ನಡೆಸಲಾಗುತ್ತಿದೆ. ಇದಿಷ್ಟು ಸದ್ಯಕ್ಕೆ ಸಿಕ್ಕ ಮಾಹಿತಿ ಎಂದು ಸುದ್ದಿವಾಹಿನಿಯವರು ಅದಾಗಲೇ ಬಾಯಿ ಬಡಿದುಕೊಳ್ಳಲು ಆರಂಭಿಸಿದ್ದರು. ಸರ್, ನಿಮ್ಮನ್ನ ಕಮಿಷನರ್ ಸಾಹೇಬ್ರು ಭೇಟಿ ಆಗ್ಬೇಕಂತೆ, ನೀವು ಬಂದ ತಕ್ಷಣ ನಮಗೆ ಈ ವಿಷಯ ಹೇಳೋಕೆ ಹೇಳಿದ್ರು ಎಂದಿದ್ದನು ಕಾನ್ಸ್ಟೇಬಲ್. ಸರಿ ಎಂದು ಹೇಳಿದ ವಿಕ್ರಮ್ ಬಂದವನೇ ನೇರವಾಗಿ ಭೇಟಿಯಾಗಿದ್ದು ಕಮಿಷನರ್ ಯುವರಾಜ್ ರವರನ್ನ. ಗುಡ್ ಮಾರ್ನಿಂಗ್ ಸರ್, ಮೇ ಕಮ್ ಇನ್ ಎಂದು ಬಾಗಿಲ ಹೊರಗಡೆಯೇ ನಿಂತು ಕೇಳಿದ ವಿಕ್ರಮ್ಗೆ, ವೆರಿ ಗುಡ್ ಮಾರ್ನಿಂಗ್ ವಿಕ್ರಮ್, ಪ್ಲೀಸ್ ಕಮ್ ಎಂದು ಒಳಬರುವಂತೆ ಹೇಳಿದ್ದ ಯುವರಾಜ್ ರವರು, ಬಿಸ್ನೆಸ್ ಮ್ಯಾನ್ ಸ್ಟೀವನ್ ಫ್ರಾನ್ಸಿಸ್ ರವರ ಕೊಲೆ ಆಗಿದೆ, ಏನಾದರೂ ಕ್ಲೂ ಸಿಕ್ತಾ? ನೀವು ಕೊಲೆ ಆದವರ ಎಸ್ಟೇಟ್ಗೆ ಹೋಗಿದ್ರಿ ಅಲ್ವಾ, ಎನಿ ಇನ್ಫಾರ್ಮೇಶನ್ ಎಂದು ಕೇಳಿದ್ದರು. ಅವರ ಮುಂದೆ ಬಂದು ವಿಧೇಯನಾಗಿ ನಿಂತ ವಿಕ್ರಮ್, ಹೋಗಿದ್ದೆ ಸರ್, ಬಟ್ ಇನ್ನೂ ಯಾವ ಕ್ಲೂ ಕೂಡ ಸಿಕ್ಕಿಲ್ಲ. ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋಕೆ ಕಳಿಸಿದ್ದೀನಿ. ಇಂಥ ಕೇಸ್ಗಳನ್ನು ನನ್ನ ಸರ್ವಿಸ್ನಲ್ಲಿ ತುಂಬ ನೋಡಿದ್ದೀನಿ. ಸೊ ಡೋಂಟ್ ವರಿ ಸರ್, ಆದಷ್ಟು ಬೇಗ ಕೊಲೆ ಮಾಡಿರೋ ಆ ಕ್ರಿಮಿನಲ್ ಯಾರು ಅಂತ ಗೊತ್ತಾಗುತ್ತೆ. ಕೊಲೆ ಮಾತ್ರ ತುಂಬ ಕ್ರೂಷಿಯಲ್ ಆಗಿ ನಡೆದಿದೆ. ಫೇಸ್ ಕೂಡ ಕರೆಕ್ಟಾಗಿ ರೆಕಗ್ನೈಸ್ ಮಾಡೋಕೆ ಆಗದೆ ಇರೋ ಥರ ಕೊಲೆ ಆಗಿದೆ. ನನ್ನ ಪ್ರಕಾರ ಈ ಕೊಲೆನ ಅವರಿಗೆ ಬೇಕಾದ ಯಾರೋ ಗೊತ್ತಿರೋರೆ ಮಾಡಿದ್ದಾರೆ ಅನ್ನಿಸ್ತಿದೆ. ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ಅವರೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ನನ್ನ ಒಪಿನಿಯನ್ ಎನ್ನುವ ವಿಕ್ರಮ್ಗೆ, ಅಂದರೆ ನಿಮ್ಮ ಮಾತಿನ ಅರ್ಥ ಎಂದು ಕೇಳುತ್ತಾರೆ ಗಂಭೀರವಾಗಿ ಯುವರಾಜ್. ಪ್ರೀ ಪ್ಲ್ಯಾನ್ ಮರ್ಡರ್ ಎನ್ನುತ್ತಾನೆ ಅಷ್ಟೇ ಗಂಭೀರವಾಗಿ ವಿಕ್ರಮ್. ಅವನ ಮಾತು ಕೇಳಿ ಕೆಲ ಹೊತ್ತು ಮೌನ ಆಗುವ ಯುವರಾಜ್ ರವರು, ಮ್ಯಾಟರ್ ತುಂಬ ಸೀರಿಯಸ್ ಆಗಿದೆ ಅನಿಸುತ್ತೆ, ಬಟ್ ನಿಮ್ಮ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ ವಿಕ್ರಮ್. ಖಂಡಿತ ನೀವು ಆ ಕೊಲೆಗಾರನ ನಿಮ್ಮ ಚಾಣಾಕ್ಷತನದಿಂದ ಪತ್ತೆ ಹಚ್ಚಿ ನಮ್ಮ ಡಿಪಾರ್ಟ್ಮೆಂಟ್ನ ಮರ್ಯಾದೆಯನ್ನು ಉಳಿಸ್ತೀರಂತ ನಂಬಿಕೆ ಇದೆ ಎನ್ನುತ್ತಾರೆ. ಡೆಫಿನೆಟ್ಲಿ ಸರ್, ಖಂಡಿತ ನಾನು ನನ್ನ ಕರ್ತವ್ಯನ ಸರಿಯಾಗಿ ನಿಭಾಯಿಸ್ತೀನಿ, ಹಾಗೆ ಆ ಕೊಲೆಗಾರನ ಕೂಡ ಆದಷ್ಟು ಬೇಗ ಪತ್ತೆ ಹಚ್ತೀನಿ ಎಂದು ಹೇಳಿದ ವಿಕ್ರಮ್ ಅಲ್ಲಿಂದ ತೆರಳುತ್ತಾನೆ. ಕಮಿಷನರ್ ಅವರ ಆಫೀಸಿನಿಂದ ಅವನು ಹೊರಬೀಳುತ್ತಿದ್ದ ಹಾಗೆ ಸುದ್ದಿ ಮಾಧ್ಯಮಗಳು ಮೈಕ್ಗಳನ್ನು ಹಿಡಿದು ನಮ್ಮಲ್ಲೇ ಮೊದಲು ಅನ್ನುವ ರೀತಿಯಲ್ಲಿ ಪೈಪೋಟಿಯಲ್ಲಿ ಅವನ ಮೇಲೆ ಮುಗಿಬಿದ್ದಿದ್ದರು. ಸರ್, ಫೇಮಸ್ ಬಿಸ್ನೆಸ್ ಮ್ಯಾನ್ ಸ್ಟೀವನ್ ಫ್ರಾನ್ಸಿಸ್ ಅವರ ಕೊಲೆ ಆಗಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್, ಏನು ಅನ್ನಿಸ್ತಿದೆ ಎಂದು ಒಬ್ಬ ಮಾಧ್ಯಮದವ ಕೇಳಿದ್ದನು. ತಕ್ಷಣ ತನ್ನ ನಡೆಯನ್ನು ನಿಲ್ಲಿಸಿದ ವಿಕ್ರಮ್, ಏನು ಅನ್ನಿಸುತ್ತೆ ಅಂದರೆ ಏನು ಪ್ರಶ್ನೆ ಅಂತ ಕೇಳ್ತೀರಿ ನೀವು? ನಿಮ್ಮ ಪ್ರಕಾರ ಏನು ಖುಷಿ ಆಗಬೇಕಿತ್ತಾ ಎಂದು ಕೇಳುತ್ತಾನೆ ಸ್ವಲ್ಪ ಕೋಪದಿಂದಲೇ. ತಕ್ಷಣ ನಕ್ಕ ಮಾಧ್ಯಮದವ, ಹಾಗಲ್ಲ ಸರ್, ನಾವು ಕೇಳಿದ್ದು ಈ ಕೊಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ, ಈ ಕೊಲೆ ಹಿಂದೆ ಯಾರಿದ್ದಾರೆ, ಆ ಕ್ರಿಮಿನಲ್ ಯಾರಿರಬಹುದಂತ ಕೇಳಿದೆ ಎನ್ನುತ್ತಾನೆ. ನೋಡಿ,
ನಿಮ್ಮ ಹಾಗೆ ನಮಗೂ ಈಗಲೇ ಗೊತ್ತಾಗಿದ್ದು ಸ್ಟೀವನ್ ಫ್ರಾನ್ಸಿಸ್ ರವರ ಕೊಲೆ ಆಗಿದೆ ಅಂತ. ಡೆಡ್ ಬಾಡಿ ನೋಡಿದ ತಕ್ಷಣ ಕೊಲೆಗಾರ ಯಾರು ಅಂತ ಹೇಳೋದಕ್ಕೆ ನಮಗೂ ಆಗಲ್ಲಲ್ವಾ? ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸೋಕೆ ಕಳಿಸಿದ್ದೀವಿ. ಇನ್ನು ಕೊಲೆಗಾರ ಯಾರು ಅನ್ನೋ ಮಾಹಿತಿ ನಮಗೂ ಸಿಕ್ಕಿಲ್ಲ. ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಅಲ್ಲಿ ತನಕ ನಾವು ಏನು ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕೇಸ್ ಸ್ವಲ್ಪ ಸಮಯ ತಗೊಳ್ಬಹುದು, ಬಟ್ ಖಂಡಿತವಾಗಿ ಕ್ರಿಮಿನಲ್ ಯಾರು ಅನ್ನೋದು ಬೇಗ ಪತ್ತೆ ಹಚ್ತೀವಿ ಎಂದು ಹೇಳುತ್ತಾನೆ ವಿಕ್ರಮ್. ಅಷ್ಟರಲ್ಲಿ ಅವನ ಮುಂದೆ ಇನ್ನೊಬ್ಬ ಮೈಕ್ ಹಿಡಿದುಕೊಂಡು ಬಂದಿದ್ದನು. ತಕ್ಷಣ ಅಂಗೈ ಅಡ್ಡ ಹಿಡಿದ ವಿಕ್ರಮ್ ನೋ ಮೋರ್ ಕ್ವೆಶ್ಚನ್ ಎಂದು ಹೇಳಿ ಅಲ್ಲಿಂದ ಸರಿದು ಜೀಪ್ನಲ್ಲಿ ಹೋಗಿದ್ದನು. ಅವನ ಹಿಂದೆಯೇ ಕಾನ್ಸ್ಟೇಬಲ್ ಕೂಡ ಹೋಗಿದ್ದರು. ಮುಂದುವರಿಯುವುದು. ಅಂದಹಾಗೆ ಆ ಕೊಲೆಗಾರ ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ಹೇಳಿ ಆಯ್ತಾ? ನಮ್ಮ ಇನ್ಸ್ಪೆಕ್ಟರ್ಗೆ ಸಹಾಯ ಆಗುತ್ತೆ. ಜೋಕ್ಸ್ ಅಪಾರ್ಟ್, ಕತೆ ಬಗ್ಗೆ ಅನಿಸಿಕೆ ಹೇಳುವುದನ್ನು ಮಾತ್ರ ಮರಿಬೇಡಿ.